ಗುಜರಾತ್ನಲ್ಲಿ ಮತ್ತೊಂದು ಸೇತುವೆ ಕುಸಿತ ಆಗಿದೆ. ಆ ಸುದ್ದಿಯನ್ನೇ ನೋಡ್ತಾ ಹೋಗೋಣ. ಗುಜರಾತ್ನಲ್ಲಿ ಸೇತುವೆ ಕುಸಿತ ಆಗಿರೋದ್ರಿಂದ 13 ಮಂದಿ ಸಾವನ್ನಪ್ಪಿದ್ದಾರೆ. ಸೇತುವೆಯ ಸ್ಲ್ಯಾಬ್ ಕುಸಿದು ವಾಹನ ನದಿಗೆ ಬಿದ್ದಿದೆ. ಮೋರ್ಬಿ ದುರಂತ ಬಳಿಕ ಇನ್ನೊಂದು ಘಟನೆ ಗುಜರಾತ್ನಲ್ಲಿ ಸಂಭವಿಸಿರೋದು. 4 ದಶಕಗಳ ಹಳೆಯ ಸೇತುವೆ ಇದು. ಇದರಿಂದಾಗಿ ಅನೇಕ ಸಮಸ್ಯೆಗಳು ಅಲ್ಲಿ ಎದುರಾಗಿದೆ. ಕುಸಿತ ಆಗಿರೋದ್ರಿಂದ ಒಟ್ಟು 13 ಜನರು ಸಾವನ್ನಪ್ಪಿದ್ದಾರೆ. ಅದೃಷ್ಟವಶಾತ್ ವಾಹನಗಳಲ್ಲಿ ಇದ್ದಂಥ 9 ಜನರನ್ನ ರಕ್ಷಿಸುವಲ್ಲಿ ಅಲ್ಲಿ ಸ್ಥಳೀಯ ಜನತೆ ಮತ್ತು ರಕ್ಷಣಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. 3 ವರ್ಷಗಳ ಹಿಂದೆ ಗುಜರಾತ್ನ ಮೋರ್ಬಿಯಲ್ಲಿ ಸೇತುವೆಯೊಂದು ಕುಸಿದು 135 ಜನರು ಸಾವನ್ನಪ್ಪಿದ್ರು. ಆ ಘಟನೆ ಇನ್ನೂ ಕೂಡ ಮಾಸಿಲ್ಲ. ಅಷ್ಟರೊಳಗೆ ಮತ್ತೊಂದು ಸೇತುವೆ ಕುಸಿತ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇತ್ಯಾದಿ ಗಣ್ಯರು ಕೂಡ ಕಂಬನಿ ಮಿಡಿದಿದ್ದಾರೆ. ಶಿಥಿಲವಾಗಿದ್ರೂ ಕೂಡ ವಾಹನ ಸಂಚಾರಕ್ಕೆ 40 ವರ್ಷ ಹಳೆ ಬ್ರಿಡ್ಜ್ ಮುಕ್ತವಾಗಿತ್ತು. ಆದರೆ ಈಗ ಕುಸಿತ ಆಗಿದೆ. ಹೊಸ ಬ್ರಿಡ್ಜ್ ನಿರ್ಮಾಣಕ್ಕೆ ಸರ್ಕಾರ ಒಪ್ಪಿದ್ರೂ ಕೂಡ ಹಳೆ ಸೇತುವೆ ಬಳಕೆ ಮಾಡ್ತಾ ಇದ್ರು. ಇನ್ನೂ ಕೂಡ ಕಾಮಗಾರಿ ಸರಿಯಾಗಿರಲಿಲ್ಲ, ಶುರು ಆಗಿರಲಿಲ್ಲ. ಸೇತುವೆ ಅಲುಗಾಡ್ತಾ ಇದ್ರು ಕೂಡ ಅದರ ಮೇಲೂ ಕೂಡ ವಾಹನಗಳ ಸಂಚಾರವನ್ನ ನಿಲ್ಲಿಸಿರಲಿಲ್ಲ. ಹೀಗಾಗಿ ಈ ಒಂದು ದುರಂತ ಸಂಭವಿಸಿದೆ. ಸರ್ಕಾರದ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣ ಅಂತ ಸದ್ಯ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಇರಲಿ, ಕಾಮಗಾರಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಕಳಪೆ ಮಟ್ಟದಲ್ಲಿ ಮಾಡಿರ್ತಾರೆ ಅಥವಾ ಎಷ್ಟು ನೀಟಾಗಿ ಮಾಡಿರಲ್ಲ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಮೋರ್ಬಿ ಸೇತುವೆ ದುರಂತ ಆದಂಥ ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಇದೇ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಟ್ ಈಗ ಇದು ಬಹಳ ಹಳೆಯ ಸೇತುವೆ ಆಗಿದ್ರಿಂದ ಇದ್ರ ಮೇಲೆ ವಾಹನಗಳು ಓಡಾಡಬಾರ್ದು ಅಂತ ಹೇಳಿದ್ರು ಕೂಡ ಹೊಸ ಸೇತುವೆ ನಿರ್ಮಾಣ ಮಾಡಬೇಕು ಅಂದ್ರೂ ಕೂಡ ಸರ್ಕಾರ ಗಮನ ಹರಿಸಿಲ್ಲ. ಹೀಗಾಗಿ ಈ ರೀತಿ ದುರಂತ ಆಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಆ ಸೇತುವೆಯ ದುರಂತದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ವಾಹನಗಳಲ್ಲಿ ಸಾಗ್ತಾ ಇದ್ದಂಥವರು ಕೂಡ ಬಿದ್ದಿದ್ದಾರೆ. ಬಟ್ ಅಲ್ಲಿನ ಇದ್ದಂಥ ಸ್ಥಳೀಯರಿರ್ಬೋದು, ರಕ್ಷಣಾ ತಂಡ ಅವರನ್ನ ರಕ್ಷಣೆ ಮಾಡಿದೆ. ಬಟ್ ಇಂಥ ದುರಂತಗಳು ಮತ್ತೆ ಎಲ್ಲೂ ಕೂಡ ಸಂಭವಿಸದೇ ಇರಲಿ ಅನ್ನೋದೇ ನಮ್ಮ ಆಶಯ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಮನ ಹರಿಸುತ್ತಾ ಹೊಸ ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕಾಮಗಾರಿ ಮತ್ತಷ್ಟು ವೇಗವನ್ನು ಪಡ್ಕೊಳ್ಳುತ್ತಾ ಅಂತ. ಇನ್ನು ಮುಂದಿನ ಸುದ್ದಿಯ